दोस्तों सभी को नमस्कार, स्वागत है आज के दिन के लिए। आज है 5 फरवरी 2025। हमारे कर्नाटक से और महाराष्ट्र से बहुत सारे इंडस्ट्री के डिस्ट्रीब्यूटर्स है जो इंडस्ट्री के प्रोडक्ट इस्तेमाल करके आप हमारे और आपके सामने प्रोडक्ट टेस्टिमोनियल्स के और उनके रिजल्ट्स के बारे में बताने वाले ಇವತ್ತು ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಇಂಡಸ್ಟ್ರಿ ಡಿಸ್ಟ್ರಿಬ್ಯೂಟರ್ಸ್ಗಳು ಅಥವಾ ಕಸ್ಟಮರ್ಸ್ಗಳು ಪ್ರಾಡಕ್ಟ್ ಬಳಸಿಬಿಟ್ಟು ಅದರಿಂದ ಪಡೆದಿರುವ ಪ್ರಯೋಜನಗಳ ಬಗ್ಗೆ ನಿಮ್ಮ ಮುಂದೆ ಇವತ್ತು ಮಾತಾಡಲಿಕ್ಕಿದ್ದಾರೆ। ಯಾವುದೇ ಡಿಲೇ ಇಲ್ಲದೆ ನಾವು ಅವರ ಒಂದು ಟೆಸ್ಟಿಮೋನಿಯಲ್ಸ್ಗಳನ್ನು ವಿತೌಟ್ ಎನಿ ಡಿಲೇ उनके टेस्टिमोनियल्स को सुनेंगे। सो ओवर टू द फर्स्ट टेस्टिमोनी। ಎಸ್ ಎಸ್ ಸಾವಿತ್ರಿ ಚರ್ ಹಲೋ, ಅವರೇ, ನಮಸ್ಕಾರ ಸರ್. ನಾನು ನಮಸ್ತೆ. ಹೊನ್ನಾವರದಿಂದ ಸಾವಿತ್ರಿ ಭಟ್. ನಾನು ಒಂದು 35 ವರ್ಷದ ಮಹಿಳೆ. ಅವರಿಗೆ ಸೂರ್ಯಪ್ರಕಾಶದಿಂದ ಸ್ವಲ್ಪ ಚರ್ಮದ ಸಮಸ್ಯೆ ಬರ್ತಿತ್ತು. ಅವರಿಗೆ ನಾ ಐದ್ಲು ಒಂದು ಸಜೆಸ್ಟ್ ಮಾಡಿದೆ. ಓಕೆ ಅವರು ಐದ್ಲವನ್ನು ಸರಿಯಾಗಿ 3 ತಿಂಗಳ ಯೂಸ್ ಮಾಡಿದರು. ಅವ್ರ ಮೈ ಬಿಸಿಲಲ್ಲಿ ಹೋದ ತಕ್ಷಣ ಚರ್ಮ ಎಲ್ಲ ಕಪ್ಪಾಗಿ ಬರ್ತಿತ್ತು, ತುರಿಗೆ ಬರ್ತಿತ್ತು, ಮುಖದ ಓಕೆ ತುಂಬಾ ಡಾರ್ಕ್ ಸರ್ಕಲ್ ಇರ್ತಿತ್ತು. ಹ್ಮ್ ಅವರು ಸರಿಯಾಗಿ 3 ತಿಂಗಳ ಮಾಡಿದ್ದಕ್ಕೆ ಸರ್ ಅವರಿಗೆ ಪೂರ್ತಿ ಕಡಿಮೆ ಆಗಿದೆ. ಯಾವುದೇ ಸಮಸ್ಯೆ ಇಲ್ಲ ಚರ್ಮದ್ದು. ಮತ್ತೆ ಅವರಿಗೆ ಲಿವರ್ ನದು ಸ್ವಲ್ಪ ಸಮಸ್ಯೆ ಇತ್ತು, ಅದು ಕಡಿಮೆ ಆಯ್ತು. ತುಂಬಾ ಖುಷಿ ಪಡ್ತಾ ಇದ್ದಾರೆ ಸರ್. ಎಲ್ಲರಲ್ಲಿ ನಾರ್ಮಲ್ ಆಗಿ ಬಂದಿದ್ದಾರೆ ಸರ್. ಇಷ್ಟು ಒಳ್ಳೆ ಪ್ರಾಡಕ್ಟ್ ಕೊಟ್ಟಂತಹ ಇಂಡಸೇವಾ ಕಂಪನಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವಕಾಶ ಕೊಟ್ಟಂತ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟೀಚರ್ ಅವರೇ. ನೀವು ಮಾತಾಡ್ತಾ ಹೇಳಿದ್ರಿ ಇನ್ನೊಂದೇನೋ ಸಮಸ್ಯೆ ಇದೆ ಅಂದ್ರೆ ಅವ್ರಿಗೆ ಇನ್ನೊಂದೇನು ಸಮಸ್ಯೆ ಇತ್ತು ಅಂದ್ರೆ ಒಂದು ಸನ್ ಬರ್ನ್. ಹೌದು ಸರ್, ಸೂರ್ಯಪ್ರಕಾಶದಿಂದ ಅಲ್ಲಿ ಬಿಸಿಲಲ್ಲಿ ಅದು ಹೋದ್ರೆ ಅವರಿಗೆ ಮೈಯೆಲ್ಲ ಕಪ್ಪಾಗ್ತಿತ್ತು, ತುರ್ಕೆ ಬರ್ತಿತ್ತು. ತುರಿಕೆ ಮತ್ತೆ ಬರ್ತಾ ಮುಖ ಇತ್ತು, ಎಲ್ಲ itching. ಮುಖ ಎಲ್ಲ ಕಪ್ಪಾಗ್ಬಿಟ್ಟಿತ್ತು ಸರ್. ಡಾರ್ಕ್ ಸರ್ಕಲ್ ಇತ್ತು ಅವರಿಗೆ. ಸರಿ ಸರಿ ಪೂರ್ತಿ ಕ್ಲಿಯರ್ ಆಯ್ತು. ಸರಿ, ಥ್ಯಾಂಕ್ ಯು ಟೀಚರ್ ಅವರೇ. 38 ವರ್ಷ ಅಲ್ವಾ? ಹೌದು, 32. 32. ಓಕೆ, ಲೇಡೀಸಾ ಜೆಂಟ್ಸಾ? ಲೇಡಿ ಸರ್. ಲೇಡೀಸ್. ಓಕೆ, ಥ್ಯಾಂಕ್ ಯು ಟೀಚರ್ ಅವರೇ. तो ಥ್ಯಾಂಕ್ ಯು. थैंक यू। तो हमारे साथ आज अ, सावित्री शंकर भट्ट थे। और नवर से उन्होंने कहा कि 32 के एक महिला को उन्होंने आई ग्लो दिया था, जिनका इश्यू था कि सन बर्न हो रहा था, सूरज की किरणों से वो बर्न हो रहा था और पूरा स्किन काला हो रहा था। और उनके वहां पे आंखों के नीचे डार्क सर्कल भी हो रहा था और स्किन पे इचिंग भी आ रहा था। 3 महीना आई ग्लो इस्तेमाल करने के बाद में अभी वो पूरे के पूरे नॉर्मल हो चुके हैं। प्रोडक्ट टेस्टिमोनियल्स को शेयर किए थे सावित्री शंकर भट्ट होन्नावर से। इस थैंक यू सावित्री चरोरे। Thank इस और कोई बताना चाहेंगे? सर जी नमस्ते। नमस्ते अभय सर। हाँ, मेरा नाम अभय उपाध्याय, मैं सांगली महाराष्ट्र से हूँ सर। जी मैंने एक 48 एज के लेडीज को ओके आई कॉफी दिया था सर जी। ओके तो वो कोल्हापुर हुपरी में रहते सर। हम्म कोल्हापुर जिले के हुपरी में रहते हैं और उनको शुगर का प्रॉब्लम था। करीबन उनको 9 साल से शुगर था उनको। ओके तो ये उनको रिलेटिव्स लगते हैं हमारे, वैसे रिलेटिव्स है। उनको मैंने आई कॉफी सजेस्ट किया था, वो लेके गए थे आई कॉफी और उनको 8 दिन में बहुत फ्रेश लगने लगा। और अभी 1 महीना पूरा भी नहीं हुआ सर, अभी फ्रेश लग रहा है ऐसे उन्होंने फोन करके बताया। मैं बोला कंटिन्यू 3-4 महीने करने वाली हूँ ऐसे बोले वो। बहुत बढ़िया रिजल्ट उनको लग रहा है सर, बहुत फ्रेश लग रहा है। आपने बताया कि 1 महीना भी नहीं हुआ, तो 1 महीने के अंदर क्या रिजल्ट आया? फ्रेश के अलावा दूसरा कुछ शुगर कम हो गया उनका? वो बोले मेरे को अच्छा लग रहा है, मैं ले रही हूँ तो सुबह शाम 2 टाइम लेती हूँ तो मेरे को बहुत अच्छा लग रहा है। ओके मेरे को ऐसा लग रहा है कि मेरे शरीर में कुछ तो चेंजेस हो रहा है ऐसे वो बोले सर। अच्छा 8 दिन का रिजल्ट है सर। अभी तो 1 महीना हो रहा है ना? नहीं सर, लेके जाके 8 दिन हुआ सर। अभी सिर्फ ये 8 ही दिन हुए हैं? 8 ही दिन हुआ सर। अच्छा ठीक है ठीक है। थैंक यू अभय सर। ओके सर। ಈ ಪ್ರಾಡಕ್ಟ್ ಟೆಸ್ಟಿಮನಿ ಬಂದ್ಬಿಟ್ಟು 48 ವರ್ಷದ ಒಬ್ರು ಮಹಿಳೆಯರದು. ಅವರು ಐ ಕಾಫಿ ಬ್ಲ್ಯಾಕ್ ಅಂಡ್ ತಗೊಂಡಿದ್ರು. ಅವರಿಗೆ 9 ವರ್ಷದಿಂದ ಡಯಾಬಿಟಿಸ್ ಇತ್ತು, ಕೋಲ್ಹಾಪುರದವರು ಅವರು. ಇವಾಗ 8 ದಿವಸ ಆಯ್ತು. 8 ದಿವಸದಲ್ಲಿ ಐ ಕಾಫಿ ತಗೊಂಡ್ಬಿಟ್ಟು ಕಂಪ್ಲೀಟ್ಲಿ ಫ್ರೆಶ್ ಫೀಲ್ ಮಾಡ್ತಾ ಇದ್ದಾರೆ. ಬಾಡಿ ಒಳಗಡೆ ತುಂಬಾ ಬದಲಾವಣೆ ಆಗಿದೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಅದು 8 ದಿವಸದಲ್ಲಿ. ಸೊ ಇನ್ನೊಂದು 2-3 ತಿಂಗಳು ತಗೊಂಡು ಅಷ್ಟೊತ್ತಿಗೆ ಅವರಿಗೆ ಬಹಳಷ್ಟು ಬದಲಾವಣೆಗಳು ಆಗ್ಲಿಕ್ಕಿದೆ ಅಂತ ಹೇಳಿದ್ರು. ಪ್ರಾಡಕ್ಟ್ ಟೆಸ್ಟಿಮನಿ ಶೇರ್ ಮಾಡಿದವರು ಅಭಯ್ ಉಪಾಧ್ಯಾಯ सांगलीಯಿಂದ. ಥ್ಯಾಂಕ್ ಯು ಅಭಯ್ ಜಿ। हेलो ಎಸ್ ಡಾಕ್ಟರ್ ಸಾಬ್। मुंबई कल्याण से मैं बलवंत मोरे। आई कॉपी का रिजल्ट मेरा सातारा से उमरस का है। एक अच्छा पहले 1 महीना भी ले लिया है उन्होंने। उनके पैरों में प्रॉब्लम था, जख्म हो गई थी, पानी आ रहा था। अभी पूरा 1 महीना हो गया है। 1 महीने में उन्होंने शुगर का टेस्ट नहीं लिया, मुझे रिपोर्ट नहीं निकाली, लेकिन वो जख्म क्लियर हो गई है 1 महीने में। ओके उनकी कितने एज के थे वो? उम्र तो 60 उम्र है उनकी।
60 जेंट्स है क्या? जेंट्स है। जेंट्स है, ओके। अब एक हाँ, महीने में पूरा गांव भर गया है? हाँ गांव पूरा भरा गया है। अभी कल रिपोर्ट भी निकालने वाले हैं वो। उन्होंने 2 दिन पहले ऑर्डर डाली थी, अभी आज उनको मिला है दूसरे ऑर्डर। ओके, ये पहला प्रोडक्ट में इतना रिजल्ट आ गया। पहले प्रोडक्ट में तो इतना रिजल्ट मिला है। हाँ, अमेजिंग। थैंक यू वेरी मच। ಥ್ಯಾಂಕ್ ಯು ಡಾಕ್ಟರ್ ಸಾಬ್. ಈ ಟೆಸ್ಟಿಮನಿ ಬಂದ್ಬಿಟ್ಟು 60 ವರ್ಷದ ಒಬ್ಬ ಪುರುಷ ಜೆಂಟ್ಸ್ ಇತ್ತು. ಅವರು ಸತಾರದಲ್ಲಿ ಉಮ್ರಾಜ್ ಇಂದ. ಅವರಿಗೆ ಕಾಲಲ್ಲಿ ಗಾಯ ಆಗಿತ್ತು. ಗಾಯ ಆಗಿಬಿಟ್ಟು ಕಾಲಿಂದ ನೀರು ಬರ್ತಾ ಇತ್ತು. ಡಯಾಬಿಟಿಕ್, ಅವರು ತುಂಬಾ ವರ್ಷದಿಂದ ಡಯಾಬಿಟಿಕ್ ಆಗಿದ್ರು. ಒಂದು ತಿಂಗಳಾಯ್ತು ಇವಾಗ ಐ ಕಾಫಿ ತಗೊಂಡು. ಒಂದು ತಿಂಗಳಲ್ಲಿ ಅವ್ರದ್ದು ಡಯಾಬಿಟಿಕ್ ಕಂಪ್ಲೀಟ್ ಹೀಲ್ ಆಗಿದೆ. ಅಂಡ್ ಈಗ ಡಯಾಬಿಟಿಕ್ ಕಂಪ್ಲೀಟ್ ಹೀಲ್ ಆಗಿದೆ ಅಂತ ರಿಪೋರ್ಟ್ ತೆಗಿಬೇಕಷ್ಟೇ. ಆದ್ರೆ ಅವರ ಗಾಯ ಗುಣ ಆಗಿದೆ, ಒಣಗ್ಬಿಟ್ಟಿದೆ. सो ये जो वीडियो यहाँ पे दिखाया, टेस्ट इमेज दिखा रहे हैं, या वही है क्या? बालो काम्बलेज आपने वीडियो दिखाया है, इमेज दिखाया है क्या, किसका है ये? डॉक्टर मोरे जी, क्या है आपका रिलेटेड है? नहीं नहीं, ये मेरा नहीं, ये बालू कामले का रिपोर्ट रहेगा, रिजल्ट अच्छा, रहेगा। ठीक है, ठीक मेरा है, नहीं। ठीक है. ಸೊ ಈ ಪ್ರಾಡಕ್ಟ್ ಟೆಸ್ಟಿಂಗ್ ಶೇರ್ ಮಾಡಿದವರು ಇವಾಗ ಡಾಕ್ಟರ್ ಬಲವಂತ್ ಮೋರೆ, ಮುಂಬೈಯಿಂದ. ಈಗ ಸ್ಕ್ರೀನ್ ಅಲ್ಲಿ ಇನ್ನೊಂದು ಇಮೇಜ್ ನಾವು ನೋಡ್ತಾ ಇದೀವಿ. ಬಿಫೋರ್ बालो काम्बलेज आगे बढ़ाइए. हाँ हाँ, वो सेंड कर रहा हूँ आपको। व्हाइट पैच का है रिजल्ट। आपने स्क्रीन शेयर हाँ की दिख है, सिर्फ बिफोर हाँ दिख शेयर किया है ना। रहा है? हाँ दिख रहा है ना सर। दिख रहा है, दिख रहा है, बिफोर दिख रहा है, आफ्टर दिखाइए. हाँ आफ्टर दिखाता हूँ अभी फिर से। आप मुझे शेयर कीजिए, बालू कॉम्बलेज में दिखाता हूँ. आप बताइए ठीक है, हाँ हाँ ठीक टेस्टिमनी. ठीक है सर, आपको भेज देता हूँ सर। जी बताइए. ठीक है सर, ठीक। चलो, और जब तक बालू कॉम्बल रेडी हो जाते हैं, आप दूसरे को ही बता सकते हैं. बालू कॉम्बल रेडी आगो तनक ಬೇರೆ और ಮಾತಾಡಬಹುದು. आप दूसरे कोई भी बता सकते हैं जब तक बालू कॉम्बल रेडी हो जाएंगे. ಹಲೋ ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ನಾಗರಾಜ್ ರೆಡ್ಡಿ ಜಿ. ಸರ್ ಆಕ್ಚುಲಿ ಇದು ಟೆಸ್ಟ್ ಮನಿ ಬಂದ್ಬಿಟ್ಟು ಪಾರ್ವತಿ ಕಸ್ಟಮರ್ದು, ಓಕೆ. ಪಾರ್ವತಿ ಮೇಡಮ್ ಕಸ್ಟಮರ್ದು ಸರ್ ಇದು. ನಾನು ಪಾರ್ವತಿ ಕಸ್ಟಮರ್ ಒಂದ್ಸರಿ ಮೀಟ್ ಮಾಡಿಸಿದ್ರು ಅವ್ರಿಗೆ. ಹುಡುಗನ್ ಬಂದ್ಬಿಟ್ಟು ಆಕ್ಚುಲಿ ಒಂದು 17 to 18 ಇಯರ್ಸ್ ಅಷ್ಟೇ ಸರ್ ಹುಡುಗನಿಗೆ. ಅವ್ನು ಬಂದ್ಬಿಟ್ಟು ಸೋರಿಯಾಸಿಸ್ ಇದೆ. ಓಕೆ. ಫಾಸ್ಟ್ ಒಂದು 7 to 8 ಇಯರ್ಸ್ ಇಂದ ಅವರು ತರ ಪ್ರಾಬ್ಲಮ್ ಇರೋದ್ರಿಂದ ತುಂಬಾ ಹತ್ರ ಅವರು ಇದ್ ಮಾಡಿದ್ದಾರೆ, ಅಂದ್ರೆ ಟ್ರೀಟ್ಮೆಂಟ್ ಕೊಡ್ಸಿದ್ದಾರೆ. ಕೇರಳಕ್ಕೆ ಹೋಗಿ ಕೇರಳದಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ರೆ, ಅರೆ ಸೋರಿಯಾಸಿಸ್ ನಾನು ಸ್ವಲ್ಪ ಕೂಡ ಕಂಟ್ರೋಲ್ ಬಂದಿರಲಿಲ್ಲ. ನಂಗೆ ಲಾಸ್ಟ್ ಒಂದು 2 months ಬ್ಯಾಕ್ ನನಗೆ ಪಾರ್ವತಿ ಮೇಡಮ್ ಮೀಟ್ ಮಾಡಿಸಿದ್ರು. ಆ ಟೈಮಲ್ಲಿ ಹೋಗ್ಬಿಟ್ಟು ನಾನು ಐಪಲ್ಸ್ ಮತ್ತೆ ಐಗ್ಲೋ ಎರಡು ಸಜೆಸ್ಟ್ ಮಾಡಿದೆ. ನಾನು ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಪ್ರಾಡಕ್ಟ್ ಅವ್ರು ಬುಕ್ ಮಾಡಿ ಅವತ್ತೇ ಬುಕ್ ಮಾಡಿದ್ರು. ಪ್ರಾಡಕ್ಟ್ ಬಂದಾದ್ಮೇಲೆ ಅವರು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಆಲ್ಮೋಸ್ಟ್ ಒಂದು 3 ಪ್ರಾಡಕ್ಟ್ ಕ್ಲೋಸ್ ಆಗಿದೆ ಸರ್. ನನ್ಗೆ ಲಾಸ್ಟ್ ಟೈಮ್ ಮತ್ತೆ ಪಾರ್ವತಿ ಮೇಡಮ್ ಅಂತಂದ್ರೆ 2 ಐಪಲ್ಸ್, 1 ಐಗ್ಲೋನಾ? ಇಲ್ಲ ಸರ್, 3 ಐಪಲ್ಸ್ 3 ಐಗ್ಲೋ. 3 ಐಪಲ್ಸ್ 3 ಐಗ್ಲೋ, ಓಕೆ. ಎಸ್ ಸರ್. ಆಮೇಲೆ ಸರಿ, ನಾನು ಪಾರ್ವತಿ ಮೇಡಮ್ ಇನ್ನೊಂದು ಕಸ್ಟಮರ್ ನಾನು ಮೀಟ್ ಮಾಡಿದ್ರೆ ಅದಕ್ಕೆ ಅವ್ರ ಮನೆ ಹತ್ರ ಕರೆದಿದ್ದು. ಆಗ ಆಕ್ಚುಲಿ ಅಲ್ಲಿ ಹೋದಾಗ ಆಕ್ಸಿಡೆಂಟ್ ಅಲ್ಲಿ ಆ ಹುಡುಗ ಕಾಣಿಸ್ದ. ಸರ್ ನಾನು ಕೇಳಿದೆ ಹೇಗಿದೆ ಪಿಚ್ ಚೆನ್ನಾಗಿದೆ ಅಂತ. ಅವ್ರು ಕೊಂಡ ಚೆನ್ನಾಗಿರೋಣ, ನನ್ಗೇನು ರಿಸಲ್ಟೇ ಗೊತ್ತಾಗ್ತಾ ಇಲ್ಲ ಅನ್ನೋ ತರ ತುಂಬಾ ಇದಾಗಿ ಹೇಳಿದ್ರು. ಅವಾಗ ನನಗೂ ಸ್ವಲ್ಪ ಹರ್ಟ್ ಆಯ್ತು. ನಾನು ಐಗ್ಲೋ ಮತ್ತೆ ಐಪಲ್ಸ್ ಎರಡು ಸಜೆಸ್ಟ್ ಮಾಡಿನೂ ಬಂದಿಲ್ವೇನೋ, ಅಂದ್ರೆ ರಿಸಲ್ಟ್ ಬಂದಿಲ್ಲ ಸ್ವಲ್ಪ ಕೂಡ ಅಂತ ಅಂದಿದ್ದಕ್ಕೆ ಸ್ವಲ್ಪ ಫೀಲ್ ಆಯ್ತು. ಅಷ್ಟೊತ್ತಿಗೆ ಅವ್ರ ತಂದೆ ಬಂದ್ರು. ಅವರೇ ಬಂದ್ ಮಾತಾಡ್ಸೋಣ, ಹೇಗಿದ್ದಾರೆ ಸರ್, ಚೆನ್ನಾಗಿದ್ರ ಅಂತ. ಸರ್ ಚೆನ್ನಾಗಿದ್ದೀನಿ, ನಿಮ್ ಮಗ ಹೇಳ್ತಾ ಇದೀನಿ ಏನು ಗೊತ್ತಾಗ್ತಲ್ಲ ಅಂತ, ನಿಮ್ಗೇನಾದ್ರು ಚೇಂಜಸ್ ಗೊತ್ತಾಗಿದೆಯಾ ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ಸರ್ ಲಾಸ್ಟ್ ಟೈಮ್ ನೀವು ಬಂದಾಗ ಫೋಟೋ ಹಿಡಿದಿದ್ರಲ್ಲ, ಆ ಫೋಟೋ ತೆಗಿರಿದ್ರು. ಆಮೇಲೆ ನಾನು 2 ಫೋಟೋ ಅವ್ರದ್ದು ಹಿಡಿದು ಮಾಡ್ಕೊಂಡಿದ್ದೆ. ಆ ಫೋಟೋಸ್ನ ನಾನು ಓಪನ್ ಮಾಡ್ಬಿಟ್ಟು ಇದ್ ಮಾಡಿದೆ. ಅಷ್ಟೊತ್ತಿಗೆ ಅವರು ಶೆಡ್ ಬಿಚ್ಬಿಟ್ಟು, ನೋಡಿ ಸರ್ ಫಸ್ಟ್ ಎಲ್ಲ ಈ ತರ ಗೂಡ್ ಕಟ್ಟಿದಂಗ್ ಕಟ್ಟಿತ್ತು, ತುಂಬಾನೇ ಇದಿತ್ತು ಮೈಯಲ್ಲಿ, ಈಗೆಲ್ಲ ನೋಡಿ ಎಲ್ಲ ಅದೆಲ್ಲ ಉದ್ರೋಗಿದೆ, ಈಗ ಬಂದ್ಬಿಟ್ಟು ಅದ್ ಮಾರ್ಕ್ ಮಾತ್ರ ಇದೆ ತುಂಬಾ. ಆಮೇಲೆ ತುಂಬಾ ನವ್ವೇ ಇತ್ತು, ಅದನ್ನೆಲ್ಲ ಗೀರ್ಕೊಂತ ಇದ್ದ. ಈಗ ಆ ತರ ಪ್ರಾಬ್ಲಮ್ ಏನಿಲ್ಲ ಸರ್, ತುಂಬಾ ಚೆನ್ನಾಗಿದೆ. ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್. ಯಾರು ನಂಬ್ತಾರ ಬಿಡ್ತಾರೋ ನನಗೆ ನಮ್ಮ ಇದು ವಾಸಿ ಆಗುತ್ತೆ ನಂಬಿಕೆ ಇದೆ. ನಾನು ಇನ್ನೂ ಒಂದು 3 months
ಕಂಟಿನ್ಯೂ ಮಾಡ್ತೀನಿ ಅಂತ ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಸರ್. ಅವತ್ತು ಪಾರ್ವತಿ ಮೇಡಮ್ ಅಲ್ಲೇ ಇದ್ರು. ಆದ್ರೆ ಪಾರ್ವತಿ ಮೇಡಮ್ ಹೋಗಿ ಅವ್ರ ಹತ್ರ ಕೇಳಿರ್ಲಿಲ್ಲ. ಆದ್ರೆ ಅವ್ರ ಮುಂದೆ ಬಂದ್ ಹೇಳಿದಕ್ಕೆ ಪಾರ್ವತಿ ಮೇಡಮ್ ಕೂಡ ಇನ್ನೂ ಕಾನ್ಫಿಡೆಂಟ್ ಜಾಸ್ತಿ ಆಯ್ತು. ಅಂದ್ರೆ ಒಂದ್ ಕಸ್ಟಮರ್ ಕಡೆಯಿಂದ, ನಾವು ಕೊಟ್ಟಿರೋ ಕಸ್ಟಮರ್ ಕಡೆಯಿಂದ ಅವರೇ ಬಂದು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ಆಕ್ಚುಲಿ ಪಾರ್ವತಿ ಮೇಡಮ್ कस्टमर है सर. थैंक यू। हमारे साथ एक टेस्टिमनी जो 17-18 साल के लड़के की है, जो जेंट्स है, और उनका एक्चुअली सोरियासिस का इश्यू है। सोरियासिस मतलब स्किन का एक इश्यू है, और उनको ट्रीटमेंट भी लिया था लेकिन कुछ रिजल्ट नहीं मिला। 3 महीना उन्होंने आईपल्स और आईग्लो इस्तेमाल किया। 3 महीने के अंदर देखा गया कि उनका जो इचिंग वगैरह था और जो भी उनके दाग थे वो दाग सारे गायब हो गए। प्रोडक्ट टेस्टिमनी को शेयर किया था नागराज फ्रॉम बैंगलोर, और ये कस्टमर थे पार्वती फ्रॉम बैंगलोर। यस, थैंक यू नागराज जी। बालू जी, यस बताइए आपका टेस्टिमनी। है सर, यस बालू जी, स्किन का प्रॉब्लम था। हाँ हाँ, स्किन का प्रॉब्लम था। जी, हाँ, 3 महीने का रिजल्ट है सर। 3 महीना दिया है उनको। पहले महीने में 2 आईपल्स और 2 आईग्लो दिया था। हम्म, हाँ, और दूसरे महीने में 1 आईग्लो और 1 आईपल्स और 3 आईग्लो दिया। ओके, आज भी फिर उनका ऑर्डर आया है और इतना सेटिस्फेक्शन है उनको, बहुत अच्छा रिजल्ट आया है सर। ओके, बहुत सेटिस्फाइड है वो। और उनकी तबीयत जी थी, वो लेडी है, तबीयत में भी बहुत फर्क पड़ा है थोड़ा। अच्छा, हाँ, वो बहुत सारा खर्चा किया है उन्होंने। अच्छा, अभी लेने की इच्छा ही नहीं थी, कुछ भी नहीं लेने वाली थी, ऐसा ओ, बोल रही थी। अच्छा, लेकिन उनके ससुर थे, वो हमारे फ्रेंड है, हम्म, स्टाफ मेंबर है। हम्म, उन्होंने बताया कि ये बालू जी जो दे रहे हैं वो ले लो, अगर फर्क नहीं पड़ा तो वो पैसे वापस वो देने वाले हैं, तुम लेने का काम करो सिर्फ। मैंने बोला पैसा वापस देने का कुछ प्रॉब्लम ही नहीं आएगा और वो नौबत ही नहीं आएगी, आप सिर्फ लेते रहेंगे और आप कॉन्फिडेंटली उसमें से निकल के बाहर आ सकते हैं। बहुत बढ़िया, तो ले लिया, रिजल्ट है आज भी। थैंक यू। 3-4 रिजल्ट आया सर। थैंक यू सर। कितने उम्र के हैं उम्र तो उनका 35 साल है, और जेंट्स है क्या? लेडीज है। लेडीज है, ठीक है, थैंक यू। ऐसे और उनके पाँव पर है थोड़ा सा वो, इधर फोरहेड पे था, इधर, हाँ इधर आंखों की इधर, वो तो धुंधला इतना हुआ कि दिख नहीं रहा, अभी पहचान में नहीं आता है। अच्छा, पहले अच्छा, तो दूरी से भी पहचान में आता था, अभी पहचान में नहीं आता सर। ओके, हाँ सर, ओके, ಫೈನ್, बहुत अच्छा रिजल्ट है सर। ಥ್ಯಾಂಕ್ ಯು ಬಾಲು ಸರ್. ನಮ್ಮ ಜೊತೆ ಇದ್ರು ಓಕೆ ಸರ್. ಬಾಲು ಕಾಂಬ್ಳೆ ಅವರು. 35 ವರ್ಷದ ಒಬ್ರು ಮಹಿಳೆಯರಿಗೆ ಈ ಒಂದು ವೈಟ್ ಪ್ಯಾಚ್, ವೆಟಿಲೋಗ ಅಂತ ಕರೀತಾರೆ, ಅದಕ್ಕೆ ಅವ್ರು ಕೊಟ್ಟಿದ್ರು. ಅದಕ್ಕೆ ಆಕ್ಚುಲಿ ಇದು ಮೊದಲ ಇಮೇಜ್ ಅವ್ರದ್ದು, ನೀವೇನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ ಇವಾಗ. ಇದು ಆಫ್ಟರ್ 3 ಮಂತ್ಸ್ ಅವರು ಮೊದಲ ತಿಂಗಳಲ್ಲಿ 2 ಐಪಲ್ಸ್ ಮತ್ತು 1 ಐಗ್ಲೋ ತಗೊಂಡ್ರು. 2ನೇ ತಿಂಗಳಲ್ಲಿ ಆಮೇಲೆ 1 ಐಪಲ್ಸ್ ಮತ್ತೆ ಕಂಟಿನ್ಯೂಸ್ ಆಗಿ 3 ಐಗ್ಲೋ ತಗೊಂಡ್ರು. ಈ ರೀತಿ 3 ಐಪಲ್ಸ್ 3 ಐಗ್ಲೋ ತಗೊಂಡ ನಂತರ ಇವರ ಸ್ಕಿನ್ ಈ ರೀತಿ ಆಗಿದೆ. ವೈಟ್ ಏನಿತ್ತು ಇಷ್ಟು ಸರಿಯಾಗಿದೆ. ಎಡಿಷನಲ್ ಆಗಿ ಅವರಿಗೆ ಮುಖದ ಮೇಲೆ ಕೂಡ ಕಲೆ ಇತ್ತು, ವೈಟ್ ಪ್ಯಾಚಸ್, ಅದು ಕೂಡ ಇವಾಗ ಕಾಣ್ತಾ ಇಲ್ಲ. ಪ್ರಾಡಕ್ಟ್ ಟೆಸ್ಟಿಮನಿ ಶೇರ್ ಮಾಡಿದವರು ಬಾಲು कांबले फ्रॉम कोल्हापुर। यस, और कोई बताना चाहेंगे? ಟೆಸ್ಟಿಮನಿ ಶೇರ್ करने वाले अगर अपना कैमरा ऑन करके बताएंगे तो बहुत अच्छा रहेगा। ಟೆಸ್ಟಿಮನಿ ಶೇರ್ ಮಾಡೋರು ನಿಮ್ಮ ಕ್ಯಾಮರಾ ಆನ್ ಮಾಡಿ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. और कोई बताना चाहे ಟೆಸ್ಟಿಮನಿ? ಇನ್ನು ಯಾರು ಹೇಳಕ್ಕೆ ಇಷ್ಟಪಡ್ತೀರಾ? नमस्ते। नमस्ते डॉक्टर साहब। मेरे पास अभी एक आर्मी वाले का है, उनका काउंट कम था, यानी कि शुक्राणु, उनको बच्चा नहीं है, तो मैंने बच्चा नहीं, आईपल्स दिया है। 2 महीने के बाद रिपोर्ट निकाला तो अभी 65 के ऊपर गए। मेरे पास मैं अभी देख रहा था उनका रिजल्ट दिखाने के लिए, नहीं मिला मुझे। उन्होंने मुझे पिछले महीने मुझे भेज दिया था उन्होंने,
रिपोर्ट निकाल के, तो 65 के ऊपर गया है अभी। कितना था पहले? यानी कि बोल दो 18 था। 18 था। हाँ 18 था। मोटिलिटी बिल्कुल कम थी, काउंट कम था। अभी मोटिलिटी बढ़ गई है, 17 हो गई है, 70 मोटिलिटी, क्या? और काउंट 65 के ऊपर गया है। अच्छा। आर्मी से है, राजस्थान। जेंट्स कितना एज के हैं सर? एज तो बोले तो अभी 30 रहेगी। 38। और आई पल्स कितना लिया होगा उन्होंने अभी तक? क्या क्या लिया, और भी चालू है, अभी बच्चा नहीं ना अभी तक, अभी तो 2 महीना हो गए ना। अच्छा, उनको लेकिन 6 काउंट महीने बढ़ का गया मैंने है। बोल दिया। ಓಕೆ, ಥ್ಯಾಂಕ್ ಯು ಡಾಕ್ಟರ್ ನಮ್ಮ Thank you. ಜೊತೆ ರಾಜಸ್ಥಾನದಿಂದ ಒಬ್ರು ಕಸ್ಟಮರ್ ಅವ್ರು ಐಪಾಲ್ಸ್ ತಗೊಂಡಿದ್ರು. ಅವರಿಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇತ್ತು. ಕಡಿಮೆ ಅಂತಂದ್ರೆ 18 ಮಿಲಿಯನ್ ಸ್ಪರ್ಮ್ ಕೌಂಟ್ ಇತ್ತು, ಮತ್ತೆ ಮೊಟಾಲಿಟಿ ಬಹಳಷ್ಟು ಕಡಿಮೆ ಇತ್ತು. ಇವಾಗ ಐಪಾಲ್ಸ್ 4 ತಗೊಂಡಿದ್ದಾರೆ. 4 ಐಪಾಲ್ಸ್ ತಗೊಂಡ ನಂತರ ಇವಾಗ ಸ್ಪರ್ಮ್ ಕೌಂಟ್ 65 ಮಿಲಿಯನ್ಗೆ ಇನ್ಕ್ರೀಸ್ ಆಗಿದೆ, ಜೊತೆಗೆ ಮೊಟಾಲಿಟಿ ಕೂಡ 70ಕ್ಕೆ ಜಾಸ್ತಿ ಆಗಿದೆ. ಸೊ ಪ್ರಾಡಕ್ಟ್ ಟೆಸ್ಟಿಮಿನಿಯನ್ ಶೇರ್ ಮಾಡಿದವರು ಡಾಕ್ಟರ್ ಬಲವಂತ್ ಮೋರೆ, ಮುಂಬೈಯಿಂದ. ಕಸ್ಟಮರ್ ಬಂದ್ಬಿಟ್ಟು ರಾಜಸ್ಥಾನದಿಂದ, ಮಿಲಿಟರಿಯಲ್ಲಿ ಇರುವವರು. ಎಸ್, ಥ್ಯಾಂಕ್ ಯು ಸರ್ ಡಾಕ್ಟರ್. ನಮಸ್ತೆ ಸರ್. ನಮಸ್ತೆ ಸುನೀತಾ ಅವರೇ. ಸರ್ ನಾವು ಒಬ್ರು ಮದ್ದೂರ್ ಹತ್ರ ಶಿವಪುರ ಅಂತ ಇದೆ ಸರ್, ಅಲ್ಲಿ ಒಬ್ರು ಅಜ್ಜಿಗೆ ಐ ಕಾಫಿ ಕೊಟ್ಟಿದ್ವಿ. ಹ್ಮ್ ಅವ್ರಿಗೆ 3 ದಿವ್ಸ ಸುಸ್ತಾಯ್ತಂತ ಸರ್ ತುಂಬಾ. ಹ್ಮ್ ಮತ್ತೆ ಅವ್ರಿಗೆ 15 ದಿವ್ಸ ಆಯ್ತು ಕೊಟ್ಟಿ. 15 ದಿವ್ಸ ಆಗಿಲ್ಲ ಸರ್, ಒಂದ್ 10 ದಿವ್ಸ ಆಗೈತೆ. ಹ್ಮ್ ಅವ್ರಿಗೆ ಮಂಡಿ ನೋವು ನಾರ್ಮಲ್ ಆಗೈತೆ, ಮತ್ತೆ ಜೀರ್ಣ ಚೆನ್ನಾಗೈತೈತೆ ಅಂತೆ, ಊಟ ಚೆನ್ನಾಗ್ ತಿಂತಿದಾರಂತೆ. ಓಕೆ. ಮತ್ತೆ ಅವರು ಅವಾಗ ಕೆಲಸ ಮಾಡಕ್ ಆಯ್ತಿರ್ಲಿಲ್ವಂತೆ ಸರ್, ಇವಾಗ ಕೆಲಸ ಮಾಡ್ತಾವ್ರೆ. ಓಕೆ. ಹಾ, ತುಂಬಾ ಇವಾಗ ಎನರ್ಜಿಯಾಗಿ ಚೆನ್ನಾಗಿದ್ದಾರೆ ಸರ್. ಓಕೆ. ಮತ್ತೆ ಸರ್ ಇನ್ನು ಶುಗರ್ ಏನಾದ್ರು ಗೊತ್ತಾಗಿದೆಯಾ? ಶುಗರು 1 ತಿಂಗಳಾದ್ಮೇಲೆ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಅವರು. ಸರಿ, ಓಕೆ. ಸರ್ ಮತ್ತೆ ಇನ್ನೊಬ್ರು ಕೊಡೆಯಲದವರು ಮಂಡ್ಯದ ಹತ್ರ, ಅವರು ಲಕ್ಷ್ಮಮ್ಮ ಅನ್ಬಿಟ್ಟು, ಅವ್ರಿಗೆ ಮೋಷನ್ ತುಂಬಾ ಪ್ರಾಬ್ಲಮ್ ಇತ್ತಂತೆ ಸರ್. ಹ್ಮ್ ವಾರಕ್ಕೆ ಅವರು 3 ಸಾರಿ ಹೋಗ್ತಿದ್ರಂತೆ. ಓಕೆ. ಅವ್ರು ಇವಾಗ ಐಪಲ್ಸ್ ತಕೊಂಡ್ಮೇಲೆ ಇದು ನಾರ್ಮಲ್ ಆಗಿದೆ ಅಂತ ಸರ್, ಚೆನ್ನಾಗಿ ಹೋಗ್ತಾ ಇದೆ ಅಂತ. ಓಕೆ, ನಾರ್ಮಲ್. ಮತ್ತೆ ಎಷ್ಟು ಐಪಾಲ್ಸ್ ತಗೊಂಡವರು? ಅವರು ಫಸ್ಟ್ ಸರ್ ಸ್ಲಿಮ್ ತಗೊಂಡಿದ್ರು, ಹಾ. ಇವಾಗ ಐಪಲ್ಸ್ ತಗೊಂಡಿದ್ದಾರೆ. ಓಕೆ, ಎಷ್ಟು ಐಪಾಲ್ಸ್, ಎಷ್ಟು ಐಸ್ಕ್ರೀಮ್? ಅದು ಐಸ್ಲಿಮ್ 1 ತಿಂಗಳು ಮುಗಿತು ಸರ್ ಅದು. ಇವಾಗ ಐಪಲ್ಸ್ ತಗೊಂಡು 1 ವಾರ ಆಯ್ತು ಸರ್. 1 ವಾರ. ಓಕೆ. ಸರ್. ओके, राइट। थैंक यू सुनीता और हमारे साथी सुनीता मंड्या से, जिन्होंने एक लक्ष्ममा बोल के मंड्या के कस्टमर को ये प्रोडक्ट दिया था, जिनकी उम्र थोड़ी ज़्यादा हो गई है और उनका मेटाबॉलिज्म या डाइजेशन का इश्यू था। टॉयलेट सही से जा नहीं पा रहे थे, हफ्ते में 2 या 3 बार उनको टॉयलेट हो रहा था। तो अभी उन्होंने आई स्लिम शुरू किया था और 1 महीने के अंदर उन्होंने फिर आईपल्स भी शुरू किया। अभी उनको डेली रेगुलरली टॉयलेट हो रहा है और उनको बहुत सारे बाकी के फायदे भी हुए हैं, जैसे कि एक, उनको मोशन अच्छे से जा रहा है। दूसरा कि उनका जॉइंट पेन था, घुटनों के दर्द था, वो भी सही हो गया है। और तीसरा तो उनको भूख नहीं लग रहा था, अभी अच्छे से भूख लग रही है। और चौथा जो है, पहले वो काम नहीं कर पाती थी, अभी अच्छे से काम कर पा रही है। इतना रिजल्ट हुआ है सिर्फ 1 हफ्ते में आईपल्स लेके और 1 महीने का आइसक्रीम में। रिजल्ट का टेस्टिमनी को शेयर किया था मिसेस सुनीता फ्रॉम मंड्या। सो थैंक यू सुनीता जी। यस, और कोई बताना चाहेंगे? ಸರ್ ನಮಸ್ತೆ, ಹೇಳಿ ಸರ್ ಅವರೇ. ಯಾರು ಆನ್ ಮಾಡಿದಂತ ಗೊತ್ತಾಗಿಲ್ಲ ಮೈಕ. ಸರ್ ಚಿಚ್ಚರ ಸರ್ ಹೌದು ಸರ್, ನಾನು ಮಾಡಿದೆ, ಮತ್ತೆ ಯಾರು ಹೇಳಿದ್ರು ಅಂತ ನಾನು ಬಂದ್ ಮಾಡಿದೆ. ರೈಟ್, ಹೇಳ್ತಾರೆ ಸಾವಿತ್ರಿ ಭಟ್ ಹೊನ್ನಾವರದಿಂದ. ಸರ್ ನಾನು 35 ವರ್ಷದ ಒಂದು ಮಹಿಳೆ, ಅವಳಿಗೆ 2 ಜನ ಮಕ್ಕಳಿದ್ರು. ಅವಳು ಯಾವಾಗ ನೋಡ್ರು ಬಂಕ್ ಆಗಿರ್ತಿದ್ಲು, ಅಂದ್ರೆ ಹೆಮೋಗ್ಲೋಬಿನ್ ಇಲ್ಲ ಅಂತ ಅವರಿಗೆ ಡಾಕ್ಟರ್ ಸರಿ ಮಾಡ್ತಾ ಇದ್ರು. ಎಷ್ಟು ಮಾಡಿದ್ರು ಕಡಿಮೆ ಆಗಿಲ್ಲ. ಮಣಿಪಾಲದಲ್ಲಿ ಅವರು 5-6 ತಿಂಗಳ 2 ಲಕ್ಷ ಖರ್ಚು ಮಾಡಿದ್ದಾರೆ ಸರ್. ಅವರಿಗೆ ಹೆಮೋಗ್ಲೋಬಿನ್ ಇಲ್ಲ, ಮತ್ತೆ ಅಲ್ಲಿ ಸ್ಟಿರಾಯ್ಡ್ ಹಾಕ್ತಿದ್ರು ಕಾಣ್ತದೆ ಸರ್. ಮಂಕ್ ಆಗಿ ಯಾವಾಗೂ ಮಲ್ಕೊಂಡೇ ಇರ್ತಿದ್ಲು.
ಮಕ್ಕಳ ಕಡೆ ಸಹಿತ ಲಕ್ಷ ಹಾಕೋದಿಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಪಾಪ ತಾಯಿ ಮನೆಗೆ ಬಂದು ಉಳ್ಕೊಂಡ್ರು ಅವರು. ಹ್ಮ್ ಕೊನೆಗೆ ಈಗ ಅಲ್ಲಿ ಯಾರೋ ನಮ್ಮಲ್ಲಿ ಜಾತಕ ತೋರಿಸುದು ಅಂತ ಭಟ್ರ ಕೈಲಿ ಹೋಗ್ತಾರೆ ಸರ್ ಕೇಳಲಿಕ್ಕೆ. ಅಲ್ಲಿ ನೀವು ಮನೆ ಬಿಡ್ಬೇಕು ಅಂದ್ರಂತೆ. ಮನೆ ಬಿಡ್ಬೇಕು ಅಂದ್ರೆ ನಾನು ಹೇಳಿದೆ, ಮನೆಯೆಲ್ಲ ನೀವೆಲ್ಲ ದೊಡ್ಡದವರು, ಮನೆ ಬಿಡುದೆಲ್ಲ ಬೇಡ, ನಮ್ದೊಂದು ಔಷಧಿ ನೋಡಿ ಅಂತ ಹೇಳಿ ಅವ್ರಿಗೆ ಔಷಧಿ ಅಂತ ಹೇಳ್ತಾರೆ ಸರ್. ಇದಕ್ಕೆ ಅವ್ರು ಎಷ್ಟೆಲ್ಲೂ ಕೇಳುದಿಲ್ಲ. ಇದು ನಮ್ಮದು ಕೊಟ್ಟೆ ನಾನು ಐಪಲ್ಸು 5 ಬಾಟ್ಲೆ ಖಾಲಿ ಮಾಡಿದ್ದಾರೆ ಸರ್, 5 ಬಾಕ್ಸ್. ಈಗ ಹಿಮೋಗ್ಲೋಬಿನ್ ಆಗಿದೆ, ದುಡ್ಡು ಉಳಿತಾಯ ಆಯ್ತು, ತುಂಬಾ ಖುಷಿ ಪಟ್ಟಿದ್ದಾರೆ ಸರ್. ಆರಾಮಾಗಿ ಮನೆಗೆ ಹೋಗಿ ಉಳ್ಕೊಂಡಿದ್ದಾರೆ, ಮಕ್ಕಳ ನೋಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ, ತುಂಬಾ ಖುಷಿಲಿದ್ದಾರೆ ಸರ್. ಒಳ್ಳೆ ಪ್ರಾಡಕ್ಟ್ ಸರ್, ನಿಜವಾದ ಸಂಜೀವಿನಿ ಅಂತ ಹೇಳ್ತೇನೆ ನಾನು ಸರ್. ನಮ್ಮ ಇದೊಂದು ಐಪಲ್ಸ್ ಅಂತ ತುಂಬಾ ಖುಷಿ ಇದೆ. ಅವರಿಗೆ ದುಡ್ಡು ಉಳಿತಾಯ ಆಯ್ತು ಸರ್. ಅವ್ರ ಗಂಡ ರಿಕ್ಷಾ ಹೊಡಿತಾನೆ, ತುಂಬಾ ಸಾಲ ಮಾಡ್ಕೊಂಡಿದ್ದಾನೆ ಸರ್. ಈಗ ಇಷ್ಟರಲ್ಲೇ ಕಡಿಮೆ ಆಯ್ತು ಅಂತ ಖುಷಿ ಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. थैंक यू टीचर। हो रहा है यहाँ पे और एक मिरेकल्स टेस्टिमनी बताया था सावित्री टीचर ने। उम्र है 35, लेडीज है जिनके 2 बच्चे हैं, लेकिन उनको हीमोग्लोबिन की कमी थी शायद, क्योंकि बहुत डल रहते थे। उड़पी में एक मणिपाल बोल के हॉस्पिटल है, वहां पे उन्होंने 2 लाख के ऊपर खर्चा किया पिछले 5-6 महीने में, फिर भी वो डल रहने लगे। और यहाँ तक कि उतना डल रहने लगे कि बच्चों के ऊपर भी उनका ध्यान नहीं रहा, और उन्होंने अपने बच्चों का अपने घर पे छोड़ के वो अपने माता जी के घर पे जाके रहने लगी। और मतलब कुछ होश नहीं है, ऐसा हालत में था। तब उन्होंने एस्ट्रोलॉजर को जाके दिखाया कि हो क्या रहा है, कुछ इधर उधर कुछ मिसमैच हुआ होगा, ये सोच के कुछ एस्ट्रोलॉजर को दिखाया। तो एस्ट्रोलॉजर ने बोला कि आपको घर छोड़ना चाहिए वो। और तब हमारे इंडस्ट्री के डिस्ट्रीब्यूटर सावित्री शंकर भट्ट जी को उनकी पहचान हो गई। सावित्री जी ने बताया कि आप घर छोड़ना बाद में सोचिए, पहले हमारा एक प्रोडक्ट है उसको इस्तेमाल करना शुरू कर लीजिए। उन्होंने 5 बॉटल आईपल्स इस्तेमाल किए। अभी 5 बॉटल में उनको हीमोग्लोबिन भी रीबिल्ड हो गया। अभी वो पूरे के पूरे फ्रेश हैं और अपने बच्चों को भी देखभाल कर रही है, अपने ही घर पे है, अभी कोई इश्यू नहीं है। प्रोडक्ट टेस्टिमनीज को शेयर किया था सावित्री शंकर भट्ट फ्रॉम पन्नावर। सो थैंक यू टीचर। और कोई बताना चाह रहे हैं? बताना चाह रहे हैं, ये शब्द गलत है, किसी ने बताना चाहिए। नमस्ते पटने सर। यस ನಾನು ಮಲ್ಲಿಕಾರ್ಜುನ್ ಪಟ್ನಿ ಯಾದಗಿರಿಯಿಂದ ಮಾತಾಡೋದು ಸರ್. ನಂದೊಂದು ಪೇಷಂಟ್ ಬಾಂಬೆದಾಗ ಅದ, ಸ್ಟ್ರೋಕ್ ಆಗ್ಯದ, 2 ವರ್ಷ ಬ್ಯಾಕ್ ಆಗ್ಯದ ಸ್ಟ್ರೋಕ್. ಈಗ 1 ಬಾಟಲ್ ನಾವು ಇಲ್ಲಿ ಬೈಹಂಡೆ ಕೊಟ್ಟಿದ್ದೇವೆ ಇಲ್ಲಿ ಯಾದಗಿರಿದಾಗ. ಅದು ಯೂಸ್ ಮಾಡಿದ್ಮ್ಯಾಕ ಬೆಟರ್ ಫೀಲಿಂಗ್ ಆಗ್ಲತ್ತ ಅಂತ ಮತ್ತೊಂದು ಆನ್ಲೈನ್ ಈಗ ಒಂದು 2-3 ದಿವಸ ಮೊದ್ಲು ಮಾಡಿದ್ದೇವೆ ಸರ್ ಆರ್ಡರ್. ಸೊ ಅವನಿಗೆ ಸ್ಟ್ರೋಕ್ ಆಗ್ಯದ, 1 ಸೈಡ್, ರೈಟ್ ಸೈಡ್, ಫ್ರಮ್ ಇದು ಕೈಯಿಂದ ಕಾಲಿನ ತನಕ 1 ಸೈಡ್ ಇದು ಆಗಲ್ಲ ಸರ್. ಓಕೆ. ಹಾ ಸರ್. ವಯಸ್ಸು 55. ಈ 1 ತಿಂಗಳಲ್ಲಿ ಏನೇನಾದ್ರು ಇಂಪ್ರೂವ್ಮೆಂಟ್ ಆಗಿದೆಯಾ? ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ಯದ ಅಂತ ಮತ್ತೊಂದು ಆರ್ಡರ್ ಮಾಡ್ಕೊಡ್ರು ಸರ್. ನಮ್ಗೆ ಬೆಟರ್ ಫೀಲಿಂಗ್ ಆಗ್ಲತ್ತದ ಅಂತಂದು ಮತ್ತೊಂದು ಆರ್ಡರ್ ಮಾಡ್ಕೊಡ್ರು ಸರ್. ಆನ್ಲೈನ್ ಅವ್ರು ಇದು ಮತ್ತೆಲ್ಲ ದುಡ್ಡು ಹಾಕಿ ಮತ್ತೆ ಇದು ಮಾಡಿ ಪ್ರಾಡಕ್ಟ್ ಹೋಗಿ ಮುಟ್ಟದ್ ಬಿ ಅಂತ ಅವ್ರ ರಿಪೀಟ್ ಫೋನ್ ಬಿ ಮಾಡಿದ್ರು ಸರ್. ಓಕೆ. ಹಾ ಸರ್. ಬೆಟರ್ ಫೀಲಿಂಗ್ ಅಂತಂದ್ರೆ ಏನ್ ಬೆಟರ್ ಫೀಲಿಂಗ್, ಯಾವ ರೀತಿ? ಅಂದ್ರ ಮೊದ್ಲೆಲ್ಲ ನಡಿಲಕ್ ಸರಿಯಾಗಿ ಬರ್ತಿದ್ದಿಲ್ಲ, ಹಸಿವು ಆಗ್ತಿದ್ದಿಲ್ಲ, ಊಟ ಸರಿಯಾಗಿ ಇದು ಹೋಗ್ತಿದ್ದಿಲ್ಲ ಅಂತ ಅವ್ರದ್ದು ಇದು ಇತ್ತು. ನಡಿಲಕ್ ಸರಿಯಾಗಿ ಸಪೋರ್ಟ್ ಆಗ್ತಿದ್ದಿಲ್ಲ. ಓಕೆ. ಹಾ ಸರ್. ಕಣ್ಣಿಗೆ ನಿದ್ದೆ ಬರ್ತಿದ್ದಿಲ್ಲ. ಓಕೆ. ಈಗೆಲ್ಲ ಸರಿಯಾಗಿ ಫೀಲಿಂಗ್ ಅದ ಅಂತಂದು ಅವ್ರ ಫೋನ್ ಮುಖಾಂತರ ಹೇಳ್ಯಾರ ಸರ್. ಸೂಪರ್ ಸೂಪರ್. ಸೆಕೆಂಡ್ ಪ್ರಾಡಕ್ಟ್ ಬಿ ಆರ್ಡರ್ ಮಾಡಿದ್ರು ಅವ್ರಿಗೆ ರೀಚ್ ಬಿ ಆಗ್ಯದ ಸರ್. ಅಮೇಜಿಂಗ್. ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು सर। थैंक यू पटना सर। ये टेस्टिमनी थी बॉम्बे के कस्टमर की जिनकी उम्र 55 है, जेंट्स है, और उनको स्ट्रोक हुआ था। स्ट्रोक होके 2 साल हो गए, लेकिन 2 साल में कुछ बदलाव नहीं हुआ था, सारा ट्रीटमेंट हो गया था। एक साइड पूरा नहीं है, हाथ पैर कुछ भी काम नहीं कर रहा था। तो उसके टाइम पे उन्होंने आईपल्स को इस्तेमाल किया। आईपल्स, एक आईपल्स ही लिया था, अभी दूसरा आईपल्स ऑर्डर हुआ है, और एक ही आईपल्स के अंदर उनका डाइजेशन बढ़ गया है, भूख लग रही है, नींद अच्छी से आ रही है, और वो बेटर फील कर रहे हैं। और उन्होंने खुशी से और एक प्रोडक्ट भी ऑर्डर किया, फिर दूसरा प्रोडक्ट भी उनको पहुंच गया है। प्रोडक्ट टेस्टिमनीज को शेयर किया था मल्लिकार्जुन पट्टा ने फ्रॉम यादगिरी। सो थैंक यू पटना सर। और कोई बताना चाहेंगे? नमस्ते सर। नमस्ते। मैं अभय उपाध्याय सांगली से बात कर रहा हूँ सर जी। मैंने यहाँ पर
95 एज के एक जेंट्स बोले बुजुर्ग है सर, उनको प्रोडक्ट दिया था एप्पल सर। वैसे भी तो वो बेड बेड पे सोए हुए थे, कुछ इमोशन कुछ नहीं था सर, फिर तो हिलते भी नहीं थे, और पूरा दोनों हाथ ऐसे छाती पर रखकर वो सोए रहते थे। उधर से ही लिक्विड दे रहे थे सर उनको, लिक्विड। ओके तो हाँ, उनका एक ये है सर, लड़के का लड़का है वो, मेरा पहचान हो गया था। मैंने उसको एप्पल सजेस्ट किया सर, मैं बोला एक बार दे दो, क्या होता है देखेंगे। मैंने इसे कोई खातिर नहीं दिया था, पहले तो अच्छा है प्रोडक्ट, अच्छा है काम करेगा ऐसा मैंने बोल के दिया था सर। एक ही बोतल में सर पूरा ऐसा हाथ जो छाती पे था वो पूरा खुल गया सर, और उनके फिंगर्स भी सब खुल गए। और अभी दूसरा बोतल भी शुरू है सर उनका। ओके और अभी उठ के बैठ के खाना खा रहे सर, एक डेढ़ चपाती वो खाते सर, वो लिक्विड ले रहे थे। लेकिन अभी ऐसा है सर, ये तो कमाल हो गया। मैंने घर पे उनको फोन करके, उन्होंने मेरे को बुलाया, बोला ऐसा ऐसा हुआ है। अच्छा मैंने उनको बोला इसका वीडियो निकालेंगे और बहुत ज्यादा लोगों को ये उपयोग भी होगा सर। अमेजिंग अमेजिंग। वो वीडियो निकालने के लिए बोला है सर, वो बोले निकालूंगा सर, वीडियो भी निकालूंगा और शेयर भी करूंगा सर। ಥ್ಯಾಂಕ್ ಯು ಅಭಯ್ ಸರ್। हाँ सर। 95 ವರ್ಷದ ಒಬ್ರು ವಯಸ್ಕರಿಗೆ ಅವರಿಗೆ ಏಜ್ ರಿಲೇಟೆಡ್ ಫ್ಯಾಕ್ಟರ್ ಏನು, ಅವ್ರು ಬೆಡ್ಡಲ್ಲೇ ಮಲಗಿದ್ರು, ಜೊತೆಗೆ ಎರಡು ಕೈಗಳು ಈ ರೀತಿ ಇದ್ದು ಓಪನ್ ಮಾಡಕ್ ಆಗ್ತಿರ್ಲಿಲ್ಲ, ಅವ್ರಿಗೆ ಏನು ಇಮೋಷನ್ಸ್ ಇರಲಿಲ್ಲ, ಏನು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಕಂಪ್ಲೀಟ್ಲಿ ಇದ್ದ ಜಾಗದಲ್ಲಿ ಬೆಡ್ ಅಲ್ಲಿ ತಟಸ್ಥವಾಗಿದ್ರು. ಅಂತ ಪರಿಸ್ಥಿತಿಯಲ್ಲಿ ಫುಡ್ ಅವ್ರಿಗೆ ಏನು ಹೋಗ್ತಾ ಇರಲಿಲ್ಲ, ಅವರಿಗೆ ಬರೀ ಲಿಕ್ವಿಡ್ ಮಾತ್ರ ಆಗ್ತಾ ಇದ್ರು, ಬಾಯೊಳಗಡೆ ಬರೀ ಲಿಕ್ವಿಡ್ ಮಾತ್ರ ಆಗ್ತಾ ಇದ್ರು, ಸಾಲಿಡ್ ಫುಡ್ ಯಾವುದು ಹೋಗ್ತಾ ಇರಲಿಲ್ಲ. ಅಂತವ್ರಿಗೆ ಅವರ ಮೊಮ್ಮಗನಿಗೆ ಅಭಯ್ ಉಪಾಧ್ಯಾಯ್ ಸಾಂಗ್ಲಿಯಿಂದ ಇಂಡಸ್ಟ್ರಿಯಲ್ ಡಿಸ್ಟ್ರಿಬ್ಯೂಟರ್ ಅವರು ಐಪಲ್ಸ್ ಅನ್ನೊಂದು ಸಜೆಸ್ಟ್ ಮಾಡಿದ್ರು, ಕೊಟ್ಟು ನೋಡಿ ಏನಾದ್ರು ಒಳ್ಳೇದಾಗಬಹುದು. ಐಪಲ್ಸ್ ಅನ್ನು ಕೊಟ್ಟು ಈಗ ಒಂದು ಐಪಲ್ಸ್ ಮುಗಿದಿದೆ, ಅಂಡ್ ಈಗ ಎರಡನೇ ಐಪಲ್ಸ್ ಕಡೆಗೆ ಹೋಗ್ತಾ ಇದ್ದಾರೆ. ಇಷ್ಟರ ಒಳಗಡೆ ಅವರ ಏನ್ ಕೈ ಈ ರೀತಿ ಇತ್ತು ತುಂಬಾ ವರ್ಷಗಳಿಂದ, 95 ವರ್ಷ ಪ್ರಾಯ, ಈಗ ಕೈ ಓಪನ್ ಆಗಿದೆ, ಬೆರಳುಗಳು ಏನ್ ಮುಚ್ಚಿದ್ದು ಅವುಗಳು ಓಪನ್ ಆಗಿವೆ. ಜೊತೆಗೆ ಇವಾಗ ಅವರಿಗೆ ಡೈಲಿ ಅಥವಾ ಒಂದೂವರೆ ಚಪಾತಿ ತಿಂತಾ ಇದ್ದಾರೆ, ಬರೀ ಲಿಕ್ವಿಡ್ ಫುಡ್ ಮಾತ್ರ ತಿಂತಾ ಇದ್ರು, ಈಗ 1-1.5 ಚಪಾತಿ ತಿಂತಾ ಇದ್ದಾರೆ. ಸೊ ಅಷ್ಟೊಂದು ಬದಲಾವಣೆ ಬರೀ ಒಂದೇ ಐಪಲ್ಸ್ ಅಲ್ಲಿ ಆಗಿದೆ. ಪ್ರಾಡಕ್ಟ್ ಟೆಸ್ಟಿಮಿನಿಯನ್ ಶೇರ್ ಮಾಡಿದವರು ಮಿಸ್ಟರ್ ಅಭಯ್ ಉಪಾಧ್ಯಾಯ್ ಫ್ರಮ್ ಸಾಂಗ್ಲಿ. ಸೊ ಥ್ಯಾಂಕ್ ಯು ಅಭಯ್ ಸರ್. यस डॉक्टर साहब। मैं कल्याण से बोल रहा हूँ। मेरे खुद का ही मेरा रिजल्ट है। 6 महीने के बाद अभी 7वां महीना चालू है। अभी मैंने प्रोडक्ट बंद किया है। मैंने आपको मेरी इमेज भेज दिया है, देखो जी। 7 महीने मैंने आईपल्स लिया और आईगोल लिया। अभी मैं लाइव हूँ, मैं मेरे पीछे देखो जो तस्वीर वही पे मैंने भेज दिया अभी। जी जी। डॉक्टर साहब मैं शेयर कर रहा हूँ। ये पहले था ऐसे, और ये अभी का फोटो है जो आप भी अभी लाइव में है। अभी लाइव में वही है। यस, थैंक यू डॉक्टर साहब। आईग्लो आईपल्स अभी बंद किया, 1 महीना हो गया मैंने बंद किया है, फिर भी वैसा ही है, ओके, बढ़ नहीं रहा है। ಅಮೇಝಿಂಗ್. ನಮ್ಮ ಜೊತೆ ಡಾಕ್ಟರ್ ಬಲವಂತ್ ಮೋರೆ ಅವರು ಪರ್ಸನಲ್ ಟೆಸ್ಟಿಮನಿ ಶೇರ್ ಮಾಡ್ತಾ ಇದ್ದಾರೆ. ಇದು ಅವರ ಮೊದಲ ಫೋಟೋ. ಅವರು ಮೊದಲು ಈ ರೀತಿ ಇತ್ತು, ಅವ್ರ ಮುಖದ ಮೇಲೆ ಕಂಪ್ಲೀಟ್ಲಿ ಕಲೆ ಇತ್ತು, ಡಾರ್ಕ್, ಏನು ಸಾವಿತ್ರಿ ಚಿರವಾಗಿ ಹೇಳಿದ್ರು ಅದೇ ರೀತಿ ಕಂಪ್ಲೀಟ್ ಇದು ಮುಖ ಎಲ್ಲ ಬರ್ನಿಂಗ್ ಆಗಿತ್ತು ಇಲ್ಲಿ ಎಲ್ಲ ಕಡೆ. ಸೊ ಇಲ್ಲಿ ಕೂಡ ಬರ್ನಿಂಗ್ ಆಗಿತ್ತು, ಇಲ್ಲಿ ಕೂಡ ಬರ್ನಿಂಗ್ ಆಗಿತ್ತು, ಇಲ್ಲಿ ಕಡೆ ಎಲ್ಲ ಕಡೆ ಬರ್ನಿಂಗ್ ಆಗಿತ್ತು. ಅವರು 6 ತಿಂಗಳು ಐಪಲ್ಸ್ ಮತ್ತು ಐಗ್ಲೋ ತಗೊಂಡ್ರು, ಇವಾಗ 1 ತಿಂಗಳಿಂದ ತಗೊಳ್ತಾ ಇಲ್ಲ. ಈಗ ಪ್ರೆಸೆಂಟ್ಲಿ ಅವರು ಸ್ಕ್ರೀನ್ ಅಲ್ಲಿ ಕೂಡ ಇದ್ದಾರೆ, ಜೊತೆಗೆ ಇಲ್ಲಿ ನೀವು ನೋಡಬಹುದು ಅವರ ಮುಖ ಇಲ್ಲಿ ಕಂಪ್ಲೀಟ್ ಕ್ಲೀನ್ ಆಗಿದೆ, ಇಲ್ಲಿ ಕೂಡ ಕ್ಲೀನ್ ಆಗಿದೆ, ಇಲ್ಲಿ ಕೂಡ ಆಗಿದೆ. ಈಗ ಜಸ್ಟ್ ಸೆಲ್ಫಿ ತಗೊಂಡು ಹಾಕಿದ್ದಾರೆ, ಜಸ್ಟ್ ಇವಾಗಲೇ ಮೀಟಿಂಗ್ ಅಲ್ಲಿ ಇದ್ದಾರೆ, ಅದೇ ಟೈಮ್ ಅಲ್ಲಿ ಅವ್ರು ಸೆಲ್ಫಿ ತಗೊಂಡಿದ್ದಾರೆ, ಅದೇ ಸೋಫಾದಲ್ಲಿ ಇದ್ದಾರೆ. ಈಗ ಅವ್ರು ನೀವು ನೋಡಬಹುದು, ಇದು ಐಪಲ್ಸ್ ಮತ್ತು ಐಗ್ಲೋದ 6 ತಿಂಗಳ ರಿಸಲ್ಟ್. ಪ್ರಾಡಕ್ಟ್ ಟೆಸ್ಟಿಮನಿ ಶೇರ್ ಮಾಡಿದವರು ಡಾಕ್ಟರ್ ಬಲವಂತ್ ಮೋರೆ, ಮುಂಬೈಯಿಂದ. ಥ್ಯಾಂಕ್ ಯು ಡಾಕ್ಟರ್ ಸಾಬ್.
हमारे पास और भी 5 मिनट है। हर किसी ने बताना चाहिए, कौन बताना चाहते हैं ऐसा पूछना गलत होगा, बताइए हर कोई। हाँ सर, नमस्ते। नमस्ते भाई अजीत सर। सर मैं सांगली से अजित उपाध्याय बोल रहा हूँ। जी। मेरे पास अभी रिसेंटली एक बहुत ही बढ़िया टेस्टिमनी आ गया है सर। हम्म। मैंने एक 3 साल पहले मैरिज हुआ था, तो उसके बाद उनको फर्स्ट टाइम गर्भ कंसीव हो गया। 1.5 2 वर्ष के बाद फिर ओके। वो मिस कैरेज हो गया सर। ओके। रिसेंट पीरियड में थोड़ा सा गर्भ ठहरने के लिए थोड़ा सा प्रॉब्लम था उनको सर। ओके। तो मैंने लेडीज के लिए आई केयर और मेल के लिए आई पल्स सजेशन किया। तो उनको सुबह शाम करेक्ट उनको लेने के लिए बोला मैंने सर। हम्म। तो फर्स्ट ही बॉटल में उनका गर्भ कंसीव हो गया सर। और फर्स्ट बटन बहुत ही बढ़िया। हाँ, फर्स्ट ही बॉटल में। तो में। बहुत उन्होंने टेस्ट करके डायरेक्ट हॉस्पिटल से मेरे यहाँ आए थे, और मुझे उन्होंने रिपोर्ट के बारे में बताया। मुझे भी बहुत बढ़िया फील हुआ, और वो खुद भी उनके चेहरे पे बहुत बड़ा smile था। तो मुझे भी बहुत अच्छा लगा। थैंक यू। अच्छा। ये जो चेहरा का आपने शब्द बोला था तब थोड़ा खट हो गया, चेहरे पे क्या हुआ था? उनके चेहरे पे स्माइल आ गया था सर। अच्छा। बीच में थोड़ा सा वो प्रॉब्लम के बाद गर्भ नहीं ठहरता था। तो बहुत ही वो आनंदित थे सर, और बढ़िया फील कर रहे थे सर। और ओके। उन्होंने बार बार मुझे थैंक यू बोल के गए सर। ओके। थैंक यू जी जी। थैंक यू सर। ಥ್ಯಾಂಕ್ ಯು. ನಮ್ಮ ಜೊತೆ ಒಂದು ಫ್ಯಾಮಿಲಿ ಸಾಂಗ್ಲಿಯಿಂದ, ಅವರಿಗೆ ಮದುವೆ ಆಗಿ 3 ವರ್ಷ ಆಯಿತು. ಮೊದಲು 1.5 ತಿಂಗಳಲ್ಲಿ ಕನ್ಸೀವ್ ಆಗಿದ್ರು, ಆದರೆ ಮಿಸ್ ಕ್ಯಾರೇಜ್ ಆಯಿತು. ತದನಂತರ ಅವರಿಗೆ ಕನ್ಸೀವೇ ಆಗ್ತಾ ಇರಲಿಲ್ಲ. ರೀಸೆಂಟ್ ಆಗಿ ಅಜಿತ್ ಉಪಾಧ್ಯಾಯ ಸಾಂಗ್ಲಿಯಿಂದ ಇಂಡಸ್ಟ್ರಿವಾದ ಡಿಸ್ಟ್ರಿಬ್ಯೂಟರ್ ಅವರು ಒಂದು ಐ ಕೇರ್ ಅನ್ನು ಲೇಡೀಸ್ಗೆ ಮತ್ತು ಐ ಪಲ್ಸ್ ಅನ್ನು ಜೆಂಟ್ಸ್ಗೆ ಸಜೆಸ್ಟ್ ಮಾಡಿದ್ರು. ಫಸ್ಟ್ ಮಂತ್ ಅಲ್ಲೇ ಅವ್ರು ಕನ್ಸೀವ್ ಆಗಿದ್ದಾರೆ. ಮತ್ತೆ ಅವ್ರು ಬಂದು ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ರು. ಮುಖದಲ್ಲಿ ತುಂಬಾ ಖುಷಿ ಇತ್ತು ಅವರಿಗೆ. ಪದೇ ಪದೇ ಥ್ಯಾಂಕ್ಸ್ ಅಂತ ಹೇಳಿ ಹೋದ್ರು. ಯಾಕಂತಂದ್ರೆ ಕಳೆದ 1.5 ವರ್ಷದಿಂದ ಮತ್ತೆ ಟ್ರೈ ಮಾಡಿ ಯಾವಾಗ್ಲೂ ಅವ್ರಿಗೆ ಕನ್ಸೀವ್ ಆಗ್ತಾ ಇಲ್ಲ, ಗರ್ಭ ನಿಲ್ತಾ ಇರ್ಲಿಲ್ಲ. ಇವಾಗ ಈ ತಿಂಗಳಲ್ಲಿ ಐ ಕೇರ್ ತಗೊಂಡು ಐ ಪಲ್ಸ್ ತಗೊಂಡು ಅಂತ, ಗಂಡನಿಗೆ ಐ ಪಲ್ಸ್, ಹೆಂಡತಿಗೆ ಐ ಕೇರ್, ರಿಸಲ್ಟ್ ಅವರಿಗೆ ಬಂದಿದೆ. ಪ್ರಾಡಕ್ಟ್ ಟೆಸ್ಟಿಮನಿ ಶೇರ್ ಮಾಡಿದವರು अजित उपाध्याय सांगली. सो थैंक यू अजित सर. और कोई बताना चाहेंगे? ಸರ್ ನಮಸ್ತೆ ಸರ್, ನಂದೊಂದು ರಿಸಲ್ಟ್ ಹೇಳ್ಬೇಕು. ಹೇಳಿ ಸುನೀತಾ ಅವರೇ. ಸರ್ ನನ್ಗೆ ಐ ಕೇರ್ ತಗೊಳಕ್ಕೂ ಮುಂಚೆನೆ ಸರ್, ನನಗೆ ಎಕ್ಸರ್ಸೈಸ್ ಮಾಡಿದ್ರೆ ಮಂಡಿ ಮತ್ತೆ ಇದು ಕೈದು ಇದು ಒಂಥರ ಸೌಂಡ್ ಬರ್ತಿತ್ತು ಸರ್. ನೊರ ನೊರ ಅಂತ ಸೌಂಡ್ ಬರ್ತಿತ್ತು. ಮತ್ತೆ ನನ್ಗೆ ಸಾವು ಸುದ್ದಿ ಕೇಳಕೈತಿರ್ಲಿಲ್ಲ. ಯಾರಾದ್ರೂ ಸೊತೋದ್ರು ಅಂತಂದ್ರೆ ನಾನು ಸೊತೋಗ್ಬಿಡ್ತೀನಿ ಅಂತ ಭಯ ಆಯ್ತಾ ಇತ್ತು. ಓಕೆ. ತುಂಬಾನೇ ಭಯ ಆಯ್ತಿತ್ತು. ಮತ್ತೆ ನಿದ್ರೆ ಸರಿಯಾಗಿ ಬರ್ತಿರ್ಲಿಲ್ಲ ಸರ್. 1 ಗಂಟೆ 2 ಗಂಟೆ ರಾತ್ರಿಲೆಲ್ಲ ಎದ್ಬಿಟ್ಟು ಫುಲ್ಲು ನೈಟ್ ಎಲ್ಲ ವಾಕ್ ಮಾಡ್ತಾ ಇದ್ದೆ. ಮತ್ತೆ ನನಗೆ ತುಂಬಾ ಮಾನಸಿಕ ಇತ್ತು ಸರ್, ಮಾನಸಿಕ ಇತ್ತು. ಅಂದ್ರೆ ನಾನು ಯಾರ ಜೊತೆ ಸೇರ್ತಿರ್ಲಿಲ್ಲ, ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಎಲ್ಲಾದ್ರೂ ಗ್ರೂಪ್ ಸೇರಿದ್ರೆ ತುಂಬಾ ಕೋಪ ಬರ್ತಿತ್ತು, ಯಾವ್ದು ಅಡ್ಜಸ್ಟ್ ಮಾಡ್ಕೊತಿರ್ಲಿಲ್ಲ. ತುಂಬಾನೇ ನನಗೆ ಭಯ ಆಯ್ತಿತ್ತು ಸರ್. ಆವಾಗ ಎಕ್ಸರ್ಸೈಸ್ ಮಾಡೋದೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದೆ. ಮತ್ತೆ ನನಗೆ ನಾನು ಮುಖ ತೊಳಿಬೇಕು, ರೆಡಿ ಆಗ್ಬೇಕು, ಒಳ್ಳೆ ಬಟ್ಟೆ ಹಾಕಬೇಕು, ಮದ್ವೆಗೆ ಹೋಗ್ಬೇಕು ಅಂತ ಆಸೆ ಇರ್ಲಿಲ್ಲ ನನಗೆ. ಒಂಥರ ತುಂಬಾನೇ ಮಾನಸಿಕ ಹೋಗ್ಬಿಟ್ಟಿದೆ. ಯಾವಾಗ ನಾನು ಐ ಕೇರು, ಐ ಪಾಲ್ಸ್, ಐ ಸ್ಲಿಮ್ ಎಲ್ಲ ತಗೊಂಡೆ. ನಾನು ತಗೊಂಡ್ಮೇಲೆ ಸರಿ ತುಂಬಾ ರೆಡಿ ಆಯ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಏನು ಸೌಂಡ್ ಬತ್ತೆ ಇಲ್ಲ, ನಿದ್ರೆ ಚೆನ್ನಾಗ್ ಬರುತ್ತೆ, ಊಟ ಎಲ್ಲ ಚೆನ್ನಾಗ್ ಮಾಡ್ತಾ ಇದೀನಿ. ಮತ್ತೆ ನನಗೆ ಇವಾಗ 2 ಸಾವು ಹೋಗಿದ್ ಬಂದೆ, ಏನು ಭಯನೂ ಆಗಿಲ್ಲ, ಏನು ಇಲ್ಲ ಸರ್. ತುಂಬಾ ಚೆನ್ನಾಗಿದ್ದೀನಿ. ಇದನ್ನ ತುಂಬಾ ದುಃಖದಿಂದ ಹೇಳ್ಬೇಕು, ಆದ್ರೂ ಐ ಪಾಲ್ಸ್ ತಕೊಂಡ್ನಲ್ಲ, ಐ ಕೇರ್ ತಗೊಂಡ್ ಚೆನ್ನಾಗಿದ್ದೀನಿ ಅಂತ ಖುಷಿಯಿಂದ ಹೇಳ್ತಾ ಇದೀನಿ ಸರ್. ನನ್ಗೆ ಬಂದಿದ್ದು ರಿಸಲ್ಟ್. ಎಷ್ಟು ಐ ಕೇರ್ ಮತ್ತೆ ಎಷ್ಟು ಐ ಪಲ್ಸ್ ತಗೊಂಡ್ರಿ ಸುನೀತಾ ಅವರೇ? 2 ಐ ಸ್ಲಿಮ್, 3 ಐ ಪಲ್ಸ್, 1 ಐ ಕೇರ್ ಸರ್. 3 ಐ ಪಲ್ಸ್, 1 ಐ ಸ್ಲಿಮ್, ಮತ್ತೆ ಐ ಕೇರ್ ಎಷ್ಟಂದ್ರೆ 2? ಒಂದೇನೆ, 1 ಐ ಕೇರ್. 1 ಮುಗೀತು ಸರ್. ಅಮೇಜಿಂಗ್. ಥ್ಯಾಂಕ್ ಯು ಸುನೀತಾ ಅವರೇ.
जो स्क्रीन में आप देख रहे हैं, जिनका नाम है सुनीता, जो इंडस्ट्री के अभी डिस्ट्रीब्यूटर भी है, कस्टमर भी है, इनके खुद के टेस्टिमनी इन्होंने आपको बताया था। सुनीता जी का प्रॉब्लम थोड़ा सा साइकोलॉजिकल रिलेटेड था। तो इनका इश्यू ये था पहले कि हाथ जब एक्सरसाइज करते थे हाथों में दर्द आता था, और घुटनों में भी दर्द, मतलब साउंड आ रहा था, एक तरह का साउंड आ रहा था। और दूसरा जो था, उनको एक पैनिक इश्यू था, पैनिक डिसऑर्डर जिसको बोलते हैं। मतलब अगर किसी के डेथ में जाते हैं या किसी की मौत की खबर मिलती है, इनको डर लगता था कि इनकी भी जल्दी मौत हो जाएगी, मतलब इस तरह का इनके ख्याल आते थे। और वो बहुत फ्रस्ट्रेटेड रहते थे, किसी ग्रुप में मिक्स नहीं होते थे, किसी से मिक्स होना इनको अच्छा नहीं लगता था। इनको रात को नींद नहीं आती थी, और अब जब वो रात से जाग जाते थे तो चलते रहते थे। तो और उनको किसी से बात करना, किसी से ग्रुप में जाना, वो भी अच्छा नहीं लगता था। और गांव पे किसी की शादी है, किसी का कोई प्रोग्राम पे जाना है, रेडियो के जाने में भी मन नहीं करता था वहां पे कहीं पे भी। मतलब एक तरह से एक डिप्रेशन का एक मोड उनके अंदर आया हुआ था। उन्होंने आई केयर लिया, एक एक आइसक्रीम लिया, और 3 आई पल्स लिया। अभी फिलहाल इन्होंने रिसेंटली 2 डेथ को जाके आ गए हैं, और उनको कोई फर्क नहीं पड़ा है, कोई उनको डर नहीं लगा है। और उसके अलावा उनको जो दर्द साउंड आ रहा था हाथों में पैरों पे, वो साउंड अभी नहीं है। और इसके अलावा अभी वो हर जगह पे अ, अच्छे तैयार होके जाते हैं, लोगों से मिलते हैं, उनको कोई इरिटेशन नहीं हो रहा है। प्रोडक्ट टेस्टिमनी इतना इम्प्रूवमेंट जो उनके अंदर हुआ है, जो प्रोडक्ट टेस्टिमनी को शेयर किया था मिसेस सुनीता, जो इंडस्ट्री की डिस्ट्रीब्यूटर भी है मंड्या से। सो थैंक यू सुनीता। यस, हमारे पास ऑलरेडी टाइम हो गया। सो दोस्तों, इस टेस्टिमनीज को आपने देखा है। अगर आपको इसके बारे में और भी जानकारी चाहिए, तो जिन्होंने भी आपको वीडियो भेजा है, उनसे आप और ज्यादा इन्फॉर्मेशन ले सकते हैं, या वो उनका लिंक लेके आप डायरेक्टली प्रोडक्ट खुद इस्तेमाल कर सकते हैं। यस उमा निगडेज, आप बताना चाहते हैं कुछ? हाँ सर, हाँ सर। हेलो। यस उमा जी। हाँ सर, सर मेरा मम्मी का बताना था। क्या? एक्चुअली मैं भी लास्ट मंडे को गई थी मम्मी के पास। तो मम्मी का प्रॉब्लम था ना थोड़ा सा, उसको जो वॉशरूम आता था, कंट्रोल नहीं होता था उसका वॉशरूम। ओके जाते टाइम ही पास हो जाता था वॉशरूम सर। ओके अभी उसको समझ में आ रहा है, चलो मुझे वॉशरूम जाना है, लेके चलो, या वो कंट्रोल कर रही है अब वॉशरूम सर। ओके। पहले वो नहीं पाता था कंट्रोल वॉशरूम, अच्छा टॉयलेट तक जाते जाते पास हो जाता था। अभी एक अच्छा हो गया है कि वो कंट्रोल कर रही है, एंड यूरिन पास हो रहा है अच्छे से सर। बहुत बढ़िया। और कितना उम्र है आपकी मम्मी की? 60+ है सर। और आपने कौन सा प्रोडक्ट दिया उनको? सर आई-पल्स ही चालू है मम्मा को मेरे, 6 बॉटल हो गए अभी। 6 बॉटल हुए हैं, अच्छा बहुत बढ़िया। इससे पहले आपने दूसरा कुछ ट्रीटमेंट कराया था उनके लिए? सर चलने के लिए अभी तक उसको नहीं, क्या प्रॉब्लम ही है, धीरे धीरे ही चलती है अभी। ऐसी थोड़ी सी सूजन वगैरह है उसके पैरों में, घुटने में, और थोड़ा सा हाथ में वगैरह प्रॉब्लम है सर। लेकिन क्या है, थोड़ा सा 10% सर, वो एक ही जगह पे बैठती थी, अभी थोड़ा सा उठ बैठ कर रही है, वॉशरूम जा रही है, बोल रही है सर। ओके, थैंक यू उमा जी। सर और एक बात है, उनका उनकी मम्मी भूलती थी बहुत, मतलब क्या खाया क्या वगैरह ये सब, भूलने की बीमारी थी, अच्छा, तो अभी डिप्रेशन इम्प्रूवमेंट है में भी उसमें? रहती थी। अभी इम्प्रूवमेंट हो गया क्या डॉक्टर साहब? हाँ हो गया है सर। अभी अच्छा उसकी लैंग्वेज में भी एक शब्द बार बार बोलती थी ना, वो नहीं आ रहा है अभी। ओके हम्म। ओके एक ही शब्द वो बार 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 रिपीट करती थी, अभी वो उसमें भी थोड़ा सा इम्प्रूवमेंट आ रहा है सर। ओके। खाली चलने के लिए थोड़ा प्रॉब्लम है सर, जी, चलने के लिए प्रॉब्लम है सर, अच्छा चलती ठीक, नहीं है। अच्छा ठीक है। यस,
ये अच्छा हो जाएगा, शुरू कर कंटिन्यू कर दीजिए आप, और भी बढ़िया हो जाएगा। ಥ್ಯಾಂಕ್ ಯು ಉಮಾಜಿ. ಓಕೆ ಸೊ ನಮ್ಮ ಜೊತೆ ಇದ್ರು ಉಮಾ ಅವಿನಾಶ್ ನಿಗಾಡೆ ಪುಣೆಯಿಂದ. ಅವರ ತಾಯಿಗೆ ಆಕ್ಚುಲಿ 6 ಬಾಟಲ್ ಐಪಲ್ಸ್ ಕೊಟ್ಟಿದ್ದಾರೆ. ತಾಯಿಗೆ ಇಶ್ಯೂ ಏನಿತ್ತು ಅಂತಂದ್ರೆ ಅವರಿಗೆ ಮೊದಲು ಯೂರಿನ್ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ವಾಶ್ರೂಮ್ಗೆ ಅಂತ ಹೊರಟ್ರೆ ವಾಶ್ರೂಮ್ ಹೋಗೋದಕ್ಕಿಂತ ಮೊದಲೇ ಯೂರಿನ್ ಪಾಸ್ ಆಗ್ತಾ ಇತ್ತು, ಅಲ್ಲಿ ತನಕ ರೀಚ್ ಆಗಕ್ ಆಗ್ತಾ ಇರಲಿಲ್ಲ. ಸೊ 60 ವರ್ಷ ಪ್ರಾಯ ಅವರಿಗೆ. ಬಹಳಷ್ಟು ಮೆಡಿಸಿನ್ಗಳು ಮಾಡಿದ್ದಾರೆ, ಏನು ರಿಸಲ್ಟ್ ಅಷ್ಟು ಗೊತ್ತಾಗಿರ್ಲಿಲ್ಲ. ಸೊ ಈಗ ಐಪಲ್ಸ್ 6 ಬಾಟ್ಲ್ ತಗೊಂಡ ನಂತರ ಮೊದಲು ಏನ್ ಒಂದೇ ಕೂತ ಜಾಗದಲ್ಲಿ ಕೂತಿರ್ತಾ ಇದ್ರು, ಈಗ ಅವರಿಗೆ ಯೂರಿನ್ ಕಂಟ್ರೋಲ್ ಆಗ್ತಾ ಇದೆ, ಟಾಯ್ಲೆಟ್ಗೆ ಹೋಗ್ಬಿಟ್ಟು ಅವ್ರು ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ. ಸೊ ಇದು ಬಹಳಷ್ಟು ಖುಷಿಯ ವಿಚಾರ, ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಅಂಡ್ ಎರಡನೇದ್ದು ಅವರಿಗೆ ರೈಟ್, ಎರಡನೇದು ಬಂದ್ಬಿಟ್ಟು ಅವರಿಗೆ ತುಂಬಾ ಮರೆವತ್ತು. ಒಂದೇ ಶಬ್ದವನ್ನು ಪದೇ 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 ಹೇಳ್ತಾ ಇದ್ರು, ಇವಾಗ ಅದು ಕಡಿಮೆ ಆಗಿದೆ, ಈಗ ನಿಂತಿದೆ, ಅದು ರಿಪೀಟ್ ಮಾಡ್ತಾ ಇಲ್ಲ. ಜೊತೆಗೆ ಅವರು ಏನ್ ಕೂತ ಜಾಗದಲ್ಲೇ ಇರ್ತಾ ಇದ್ರು, ಈಗ ಮತ್ತೆ ಆಚೆ ಎದ್ದು ಓಡಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಪರ್ಸೆಂಟೇಜ್ ಇನ್ನು ತುಂಬಾ ಓಡಾಡಕ್ಕಿದೆ, ಆದ್ರೆ ಇಷ್ಟೊಂದು ಬದಲಾವಣೆಗಳು ಈಗ ನಡೆದಿದೆ. ಅಂಡ್ ಏನು ಮರೆವಿತ್ತು, ಆ ಮರೆವು ಕೂಡ ಇವಾಗ ತುಂಬಾ ಮಟ್ಟಿಗೆ ಬೆಟರ್ ಆಗಿದೆ. ಕಾಲಲ್ಲಿ ಸ್ವೆಲ್ಲಿಂಗ್ ಇತ್ತು, ಕೈಯಲ್ಲಿ ಸ್ವೆಲ್ಲಿಂಗ್ ಇತ್ತು, ಅದು ಕೂಡ ಕಡಿಮೆ ಆಗಿದೆ. ಪ್ರಾಡಕ್ಟ್ ಟೆಸ್ಟಿಮಿನಿಯನ್ ಶೇರ್ ಮಾಡಿದವರು उमा अविनाश निगाड़े पुणे इंदा. सो थैंक यू उमा जी. सो दोस्तों यहाँ पे हम इस टेस्टिमोनियल्स को खत्म करें. अगर आप इसके बारे में और भी जानना चाहते हैं, जिन्होंने भी आपको ये लिंक भेजे उनको आप कांटेक्ट कीजिए. ಇಲ್ಲಿ ನಾವು ಈ ಟೆಸ್ಟಿಮೋನಿಯಲ್ ಮುಗಿಸ್ತಾ ಇದ್ವಿ. ನಿಮ್ಗೆ ಯಾರು ಇದು ನಿಮ್ಗೆ ಯಾರು ಲಿಂಕ್ ಕಳಿಸಿದ್ದಾರೆ ಅವ್ರ ಹತ್ರ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಆಲ್.